ನಮಸ್ಕಾರ. ಗೃಹಲಕ್ಷ್ಮಿಯ 18ನೇ ಕಂತಿನ ಹಣದ ಬಗ್ಗೆ ಎಲ್ಲರಿಗೂ ಕ್ಲಿಯರ್ ಕಟ್ ಆಗಿ ವಿಚಾರಗಳನ್ನ ತಿಳಿಸಿದ್ದೀನಿ. ಹಂತ ಹಂತವಾಗಿ ಯಾವತ್ತು ಬರುತ್ತೆ, ಇನ್ನ ಎಷ್ಟು ದಿನ ಆಗುತ್ತೆ, ಎಲ್ಲದ್ರ ಬಗ್ಗೆನೂ ಇಷ್ಟು ದಿನ ವಿಚಾರಗಳನ್ನ ತಿಳಿಸ್ಕೊಂಬಂದೆ. 19ನೇ ಕಂತಿನ ಹಣದ ಬಗ್ಗೆನೂ ಸಹ ಒಂದಷ್ಟು ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾನೆ ಬಂದಿದ್ದೀನಿ. ಇನ್ನೂ ಸಹ ಜನ ನನಗೆ 18ನೇ ಕಂತಿನ ಹಣ ಬಂದಿಲ್ಲ, 19ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ತಾನೆ ಬರ್ತಾ ಇದ್ದೀರಾ. ಇಂಥವರಿಗೆ ಈಗ ಸರ್ಕಾರದಿಂದ ಒಂದು ರಿಲೀಫ್ ಅಂತ ಹೇಳ್ಬೋದು. ಏನು ಅಂದರೆ, ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಷ್ಟು ಕಮೆಂಟ್ಗಳನ್ನ ಹಾಕಿದ್ರು. ಅಂದರೆ ಮೀಡಿಯಾ ಮುಂದೆ ಒಂದಷ್ಟು ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿದರು, ಮಾತಾಡಿದರು. ಇವಾಗ ನಾವು ಏನು ಆಲ್ರೆಡಿ ಹಬ್ಬ ಆಯಿತು, ನಾವು ಆಲ್ರೆಡಿ ಬಿಟ್ಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತ ಹೇಳಿ. ಬಟ್ ವಾಸ್ತವದಲ್ಲಿ ನಾವು ನೋಡಿದಾಗ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ತುಂಬ ಜನಕ್ಕೆ ಇನ್ನೂ ಸಹ ಅಮೌಂಟು ರಿಸೀವ್ ಆಗಿಲ್ಲ. ಕಳೆದ ವಾರದಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ತುಂಬ ಜನಕ್ಕೆ ಬಂದಿಲ್ಲ. ಈಗಲೂ ಕಮೆಂಟಲ್ಲಿ ಹಾಕ್ತಾ ಇದ್ದೀರಾ ಬಂದಿಲ್ಲ ಅಂತ. ಈ ವಾರದಲ್ಲಿ ಏನಾದರೂ ಬರುತ್ತಾ ಅಂತ ನೀವೇನಾದರೂ ಪ್ರಶ್ನೆ ಮಾಡಿದ್ರೆ, ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಏನೇನು ಹೇಳಿದ್ದಾರೆ, 19ನೇ ಕಂತಿನ ಹಣ 2ನೇ ವಾರ, ಏಪ್ರಿಲ್ 2ನೇ ವಾರದ ನಂತರ ನಾವು ಜಮಾ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಹಾರ ಇಲಾಖೆಗೆ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಒಂದಷ್ಟು ಅಮೌಂಟು ಫಂಡಿಂಗ್ ಆಲ್ರೆಡಿ ಬಂದಿದೆ. ಅದನ್ನು ನಾವು DBT ಮುಖಾಂತರ ಕಳಿಸ್ಬೇಕು. ಬಂದ ಕೂಡಲೇ ನಾವೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಲೂ ಸಹ ಸ್ಟೇಟ್ಮೆಂಟ್ ಕೊಟ್ಟರು. ಬಟ್ ಈ 2ನೇ ವಾರ ಶುರುವಾಯಿತು. ಈಗ ಏಪ್ರಿಲ್ 2ನೇ ವಾರದಲ್ಲಿ ನಾವಿದ್ದೀವಿ. ಸೊ ಬಹುಶೇಕಡ ನಿಮಗೆ ಈ ವಾರದಲ್ಲಿ ನಿಮಗೆ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ಗಳು ಇದೆ, ಈ ಅಮೌಂಟು ನಿಮ್ಮ ಖಾತೆಗಳಿಗೆ ಜಮಾ ಆಗೋದಂತೂ ಗ್ಯಾರಂಟಿ. ಸೊ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಈ ವಾರದಲ್ಲಿ ಪೆಂಡಿಂಗ್ ಇರುವಂಥ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. 20ನೇ ಕಂತಿನ ಹಣದ ಬಗ್ಗೆ ನೀವು ಪ್ರಶ್ನೆ ಮಾಡ್ಬೋದು. ಸದ್ಯದ ಮಟ್ಟದಲ್ಲಿ 20ನೇ ಕಂತಿನ ಹಣ ಇವಾಗ ಬರೋದಿಲ್ಲ. ಯಾಕಂದ್ರೆ 19ನೇ ಕಂತಿನ ಹಣನೇ ತುಂಬಾ ಜನ ಮಹಿಳೆಯರಿಗೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ದಿರೋ ಕಾರಣ ಇದನ್ನ ಪೋಸ್ಟ್ಪೋನ್ ಮಾಡುವಂತ ಸಾಧ್ಯತೆಗಳಿದೆ. ಅಂದ್ರೆ ನಿಮ್ಗೆ ಈ ತಿಂಗಳಲ್ಲೇ 4,000 ಸಿಗುತ್ತೆ, 19, 20 ಸಿಗುತ್ತೆ. ಬಟ್ ಏನಂದ್ರೆ ಸ್ವಲ್ಪ ದಿನಾಂಕದಲ್ಲಿ ವ್ಯತ್ಯಾಸನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ 19ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಬಾಕಿ ಇರೋದ್ರಿಂದ ಫಸ್ಟ್ ಇದನ್ನ ಕ್ಲಿಯರೆನ್ಸ್ ಮಾಡ್ಬಿಡೋಣ. ಅದಾದ ನಂತರ ಕಂಪ್ಲೀಟ್ ಆಗಿ ಯಾರಿಗೂ ಪೆಂಡಿಂಗ್ ಇಲ್ಲ, ಎಲ್ಲದೂ ಕ್ಲಿಯರೆನ್ಸ್ ಆಗಿದೆ ಅಂತ ಒಂದು ಭರವಸೆ ಬಂದು ಕ್ಲಿಯರೆನ್ಸ್ ಸಿಕ್ಕಿದ್ಮೇಲೆ 20ನೇ ಕಂತಿನ ಹಣದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಣ. 20ನೇ ಕಂತಿನ ಹಣನ ನಾವು ಆಮೇಲೆ ಜಮಾ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವತ್ತು ಸ್ಪೆಸಿಫಿಕ್ ಆಗಿ ಡೇಟ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ತಿಂಗಳಲ್ಲಿ ಬರ್ಬೋದು, ತಿಂಗಳ ಎಂಡಿಗೆ ಬರ್ಬೋದು, ಇಲ್ಲಾಂದ್ರೆ 3ನೇ ವಾರದಲ್ಲಿ ಡಿಸ್ಟ್ರಿಬ್ಯೂಷನ್ ಶುರುವಾಗ್ಬೋದು. ಸೊ ಈ ರೀತಿ ಒಂದಷ್ಟು ಬದಲಾವಣೆಗಳು ಆಗುತ್ತೆ. ಸೊ ನಿಮಗೆ ಯಾವುದೇ ರೀತಿಯಾಗಿರುವಂಥ ಗೃಹಲಕ್ಷ್ಮಿದು ಡೌಟ್ ಇದ್ದು ಅಥವಾ ನಿಮಗೇನಾದರೂ ಅಪ್ಡೇಟ್ಸ್ಗಳು ಬೇಕು ಅಂದಲ್ಲಿ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ನಾನು ಪ್ರತಿ ಸತಿ ಹೇಳೋ ಹಾಗೆ ನೀವು ಯಾವ ಜಿಲ್ಲೆಯವರು, ನಿಮ್ಗೆ ಈಗ 19ನೇ ಕಂತಿನ ಹಣ ಜಮಾ ಆಗಿದೆಯಾ ಅನ್ನೋದನ್ನು ತಿಳಿಸಿ. ಬೇರೆ ಮಹಿಳೆಯರಿಗೂ ಅದರಿಂದ ಕಾನ್ಫಿಡೆನ್ಸ್ ಬರುತ್ತೆ, ಹೌದು ಹಣ ಬಂದಿದೆ ಅಂತ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ. ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸದ್ಯದ ಮಟ್ಟದಲ್ಲಿ ಇವಾಗ 19ನೇ ಕಂತಿನ ಹಣ ಈ ವಾರದಲ್ಲಿ ನಿಮಗೆ ಸಿಗುತ್ತಂತ ಗ್ಯಾರಂಟಿ ಆಗಿದೆ. ತಲೆ ಕೆಡಿಸ್ಕೊಂಬೇಡಿ, ಹಣ ಖಂಡಿತ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋಸ್ ಒಂದಿಗೆ. ನಮಸ್ಕಾರ.